ಅಕ್ಕೋರು ಹೇಳಿದಂಗ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿನಿ. ಕಟ್ಗೆ ಚಂದ ಕಡ್ದು ಹೊಂದಿಸಿ ಮಾಡಿ ಅವ್ರು ಹೇಳಿದ್ಕಿನ್ನ ಚಂದ ಮಾಡಿಟ್ಟಿನಿ. ಅವ್ರು ನೋಡಿ ಒಂದೆರಡು ದುಡ್ಡು ಹೆಚ್ಚಿಗೆ ಕೊಟ್ರು ಸಾಕು, ಇವತ್ತಿನ ಖರ್ಚು ಹೋಗ್ಬಿಡ್ತದೆ. ಅಕ್ಕೋರೆ ಆಯ್ತು ನೋಡ್ರಿ, ನೀವು ಹೇಳಿದ ಕೆಲಸ ಮಾಡಿ ಮುಗಿಸಿನಿ. ಬರ್ರಿ ಬಂದು ಒಂಚೂರು ನೋಡಿ ಬರ್ರಿ. हाँ हाँ आती हूँ ठहरो ठहरो। ಈ ಹೆಣ್ಮಗಳು ಅರ್ಧ ತಲಿಬೇನಿಪ್ಪ, ಏನೇ ಅನ್ನೋ. ಪೂರ ಈ ಕಡೆ ಹಿಂದಿ ಮಾತನೂ ಆಡಲ್ಲ, ಪೂರ ಕನ್ನಡನೂ ಆಡಲ್ಲ. ಅದು ಅರ್ಧ ಅದು ಮಾತಾಡ್ತಾಳ, ಅರ್ಧ ಇದು ಮಾತಾಡ್ತಾಳ. ಇದು ಒಂದು ತಲಿಬೇನೆ ನೋಡು, ಮತ್ತೇನಿಲ್ಲ ನನಗೆ. ಕರ್ದು ಎಟ್ಟತ್ತಾಯ್ತು, ಇನ್ನೂ ಬರಲ್ಲ ಹೋಗ್ಯಾರ ಇವರು. ಅಂತೂ ಬಂದ್ರಲ್ಲ. ನೋಡ್ರಿ ಅಕ್ಕರೆ, ನೀವು ಹೇಳ್ದಂಗೆ ಎಲ್ಲ ಕೆಲಸ ಮಾಡೀನಿ. ನೋಡ್ರಿ ನೀವು ಹೇಳಿದ್ಕಿನ್ನ ಚಂದೆ ಮಾಡೀನಿ ರೀ. ಒಂಚೂರು ನೋಡಿಬಿಟ್ಟು ಜರ ನಂದು ಅದು ಏನು ರೊಕ್ಕ ಕೊಡ್ಬೇಕಿತ್ತಲ್ರಿ, ಅದಿಷ್ಟು ಕೊಟ್ಬಿಟ್ರೆ ನಾ ಇನ್ನು ಹೋಗ್ತೀನಿ ರೀ. हाँ ಕೊಡ್ತೀನಿ ಕೊಡ್ತೀನಿ ಟೆಹರೋ ಟೆಹರೋ ಜರ ಟೆಹರೋ. ಅದೇ ನೋಡತ್ತೀನಿ ನಾನು ನೀ ಹೆಂಗೆ ಮಾಡಿರಿ ಅಂತ. ಅಡ್ಡಿ ಇಲ್ಲ, ಕೆಲಸ ಎಲ್ಲ ಮಸ್ತ್ ಮಾಡಿರಿ, ಮಸ್ತ್ ಅಚ್ಚ ಮಾಡಿರಿ. ಆಯಿತು, ನಿಮ್ಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಲ್ಲ, ಅದಕ್ಕಿಂತ ಒಂದು 200 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ರೀ. ಖುಷಿ ರೀ ನಿಮಗೆ? ಖುಷಿ ಆಗಲ್ದೇ ಇರ್ತದೇನ್ರಿ? ಯಾಕಂದ್ರೆ ನಮ್ಮ ಊರಾಗ ಯಾರು ಹಿಂಗೆ ರೊಕ್ಕ ಕೊಟ್ಟು ಕಟ್ಗೆ ಕಡಿಸ್ತಾರ್ರಿ? ಅವರೇ ಹೋಗ್ಬಿಟ್ಟು ಕಟ್ಗೆ ಆರಿಸ್ಕೊಂಡು ಬಂದು ಒಲಿಗೆ ಹಚ್ಚುತ್ತಾರೆ. ನಿಮ್ಮಂಗೆ ಹಿಂಗೆ ರೊಕ್ಕ ಕೊಟ್ಟು ಯಾರು ಕೆಲಸ ಮಾಡಿಸ್ಕೊಂಬಲ್ ನೋಡ್ರಿ ನಮ್ಮ ಊರಾಗ. ಮತ್ತು ಹಿಂಗೆ ಮಾಡಿಸ್ಕೊಂಡ್ರು ಅಂತಂದ್ರೆ ನಮಗೂ ಒಂದು 4 ದುಡ್ಡು ಕೈಯಾಗ ಬರ್ತಾವೆ. ಮತ್ತು ನಮಗೆ ಖುಷಿ ಆಗಲ್ದೇ ಇರ್ತದೇನ್ರಿ ಅಕ್ಕೋರೆ? ಇನ್ನು ಯಾವಾಗ ನಿಮಗೆ ಕಟ್ಗೆ ಬೇಕಂದ್ರೂ ನೀವು ನನಗೆ ಹೇಳ್ರಿ, ನಾನೇ ಖಾಯಂ ರೀ. ನಾನೇ ಬಂದು ಮಾಡ್ತೀನಂತ. ನೀವು ಬೇರೆ ಯಾರಿಗೂ ಕೊಡಬೇಡ್ರಿ. ಮತ್ತು ಇಲ್ಲ ಇಲ್ಲ, ಬೇರೆ ಯಾರಿಗೂ ನಾನು ಹೇಳಕ್ಕೆ ಹೋಗಲ್ಲ. ನಾನು ಈ ಊರಾಗ ಹೊಸದಾಗಿ ಬಂದೀವಿ, ಹಾಗಾಗಿ ನಮಗೆ ಯಾರೂ ಅಷ್ಟೊಂದು ಪರಿಚಯ ಇಲ್ಲ. ಪರಿಚಯ ಆದ್ರೂ ನಾನು ಬೇರೆ ಯಾರಿಗೂ ಕಟ್ಗೆ ಇದು ಮಾಡೋಕ್ಕೆ ಕೊಡಂಗಿಲ್ಲ ಬಿಡ್ರಿ. ನಿಮಗೆ ಕೊಡ್ತೀವಿ ಅಣ್ಣ, ನೀವೇ ಸ್ವಲ್ಪ ಹೀಗೆ ಮಾಡಿಕೊಡ್ರಿ, ಯಾವಾಗಲೂ ಚೆಂದಾಗಿ ಮಾಡಿಕೊಡ್ರಿ. ಆಯಿತು ತಡ್ರಿ, ನಾನು ನಿಮ್ಗೆ ರೊಕ್ಕ ತೊಗೊಂಡು ಬರ್ತೀನಂತ. ಅವ್ರು ಯಾಕೋರೆ ಆಯ್ತು ತೊಗೊಂಡು ಬರ್ರಿ. ಇಂಥ ಒಳ್ಳೆ ಹೆಣ್ಮಗಳಪ್ಪ, ಈಗಿನ ಕಾಲದಾಗ ಇಂಥ ಒಳ್ಳೆ ಹೆಣ್ಮಕ್ಳು ಎಲ್ಲಿ ಸಿಗ್ತಾರ? ಕೆಲಸ ಮಾಡಿಸ್ಕೋತಾರ, ಮತ್ತು ಒಂದು 10-20 ರೂಪಾಯಿ ಕಡಿಮೆ ತಗೋ ಅಂತಾರ. ಪಾಪ ಈ ಹೆಣ್ಮಗಳು 200 ರೂಪಾಯಿ ಹೆಚ್ಚಿಗೆ ಕೊಡ್ಲಾಕತ್ತಾಳ. 200 ರೂಪಾಯಿ. ಒಳ್ಳೆ ಹೆಣ್ಮಗಳು ಪಾಪ, ಒಳ್ಳೆ ಮನುಷ್ಯನ ಕದಾಳ, ಚಂದಳ ಪಾಪ. ಮಾತಿನಂಗೂ ಅಷ್ಟೇ ಪಾಪ. ಮಾತು ಬಂದಿಲ್ಲ ಪೂರ ಕನ್ನಡ ಅಂತಂದ್ರೂ ಅಷ್ಟಕ್ಕಷ್ಟೇ ಮಾತಾಡ್ತಾಳೆ. ಖರೆ ಅಣ್ಣ ಅಂಥೇಳಿ ಎಷ್ಟು ಚಂದ ಮಾತಾಡ್ತಾಳೆ ನೋಡು. ಹೆಣ್ಮಕ್ಕಳು ಹಿಂಗಿರ್ಬೇಕು. ಏಲೋ ಅಣ್ಣ, ಇದರಲ್ಲಿ ನಾನು ನಿಮ್ಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದಲ್ಲ, ಅದ್ರ ಮೇಲೆ 200 ರೂಪಾಯಿ ಹೆಚ್ಚಿಗೆ ಹಾಕಿ ಕೊಟ್ಟೀನಿ ರೀ. ನೀವು ಬೇಕಿದ್ರೆ ಎಣಿಸ್ಕೊರಿ, ತಗೋರಿ ಅಣ್ಣ. ಇರ್ಲಿ ಬಿಡ್ರಿ ಅಕ್ಕೋರೆ, ನೀವು ಎಣಿಸ್ಕೊಟ್ಟಿರಂತಂದ್ರೆ ಬರೋಬ್ಬರಿನೇ ಇರ್ತದ. ಇನ್ನು ನಾ ಬರ್ತೀನಿ ರೀ, ಮತ್ತೆ ಯಾವಾಗಾರ ಬೇಕಾಯ್ತಂತಂದ್ರೆ ನನಗೆ ಹೇಳ್ರಿ. ಇನ್ನು ನಾ ಬರ್ತೀನಿ ರೀ ಅಕ್ಕೋರೆ. ಪುಣ್ಯ ಬರಲ್ರಿ ನಿಮ್ಗೆ, 200 ರೂಪಾಯಿ ಹೆಚ್ಚಿಗೆ ಕೊಟ್ಟಿರಿ. ಪುಣ್ಯ ಬರಲ್ರಿ ಅಕ್ಕೋರೆ ನಿಮಗೆ. ನಾ ಇನ್ನು ಬರ್ತೀನಿ ರೀ. ನಡಿಯಪ್ಪ, ಈ ರೊಕ್ಕ ಒಳಗೆ ಇಟ್ಕೊಂಡು ಬಿಡ್ತೀನಿ. ಮತ್ತು ಈ ಜಲ್ಜಕ್ಕರ್ ನೋಡೋದು, ಮತ್ತು ಈ ಹೆಣ್ಮಗಳಿಗೆ ಕೇಳೋದು, ಮತ್ತು ಇಷ್ಟೇ ಕೊಟ್ಟು ಅಷ್ಟೇ ಕೊಟ್ಟು ಅಂತೇಳಿ ಇವರು ಅವ್ರ ಕಿವಿ ಊದೋದು ಯಾಕೆ ಬೇಕು? ಈ ಜಲ್ಜಕ್ಕನ ಬಾಯಿ ಅಂತೂ ಸುಮ್ಮನೆ ಕೂಡಲ್ಲ. ಈ ನಮ್ಮ ಊರಂದು ಹೆಣ್ಮಕ್ಳೇ ಹಿಂಗೆ. ಯಾರ ಸ್ವಲ್ಪ ಮುಂದೆ ಹೊಂಟರು ಅಂತಂದ್ರೆ ಸಹಿಸ್ಕೊಲಿಕ್ಕೆ ಆಗಲ್ಲ. ಅದಕ್ಕೆ ಯಾಕೆ ಬೇಕಪ್ಪ? ಪಟ್ನೆ ರೊಕ್ಕ ಒಳಗೆ ಇಟ್ಕೊಂಡು ನಾನು ಪಾಡಿ ನಾನು ನೋಡ್ಲಾರ್ದಂಗೆ ಹೋಗ್ಬಿಡ್ತೀನಿ. ರಾಮಣ್ಣಲ್ಲ ಇವ ಯಾಕೆ ಹಿಂಗೆ ನನಗೆ ನೋಡಿದ್ರು ನೋಡ್ಲಾರ್ದಂಗೆ ಹೋಗ್ಲಾಗತ್ತಾನ? ಯಾವಾಗಲೂ ಮಾತಾಡಿಸ್ತೀನೋ ಅಲ್ಲ, ಈಕಿನ ಸಂಗಟ ಮಾತಾಡ್ಕೊತ ನಿಂತೀನೋ. ಈಕಿ ಏನೋ ರೊಕ್ಕ ಕೊಟ್ಟಂಗಿತ್ತು, ಮತ್ತೇನು ಏನಾರ ಕೆಲ್ಸಗಿನ ಹೇಳೋಣ ಏನು ಕೆಲ್ಸಗಿನ ಇಟ್ಕೊಂಡಾರ ಅನ್ಬೇಕು ಇವನಿಗೆ. ಏನೋ ಒಂದು ತಿಳಿಬಲ್ದು. ಏನಾರ ಕೇಳ್ತೀನಂತೆ ಹೋದನೋ ಏನೋ. ತಡಿ ಈಕಿಗೆ ಕೇಳಮ್ಮಂತ. ಆಯ್ತಪ್ಪ, ನಿಂತು ಬಿಟ್ಟು ಆಕಿನ ಮುಂದೆ ಹೋಗಿ ಆಯ್ತು. ಈ ಜಲ್ಜಕ್ಕಾಕಿನ ಕಿವಿ ಊದೋದಂತರೂ ಗ್ಯಾರಂಟಿ. ಹೋಗ್ಲಿ ಬಿಡು, ನಾನಂತರೂ ಚಂದ ಕೆಲಸ ಮಾಡೀನಿ. ಆ ಕೊರೆ ತಿಳಿದು ಕರೆದ್ರು ಅಂತಂದ್ರೆ ಮತ್ತೆ ನಮ್ಮ ಕೆಲಸ ಮಾಡ್ತೀನಿ, ಇದ್ದಿಲ್ಲ ಅಂದ್ರೆ ಇಲ್ಲ. ಓ ನೀವು ಅವತ್ತು ನಿಮ್ಮ ಹೆಸರು ಏನೋ ಹೇಳಿದ್ರಿ, ನನಗೆ ನೆನಪೇ ಇಲ್ಲ ನೋಡ್ರಿ. ನಿಮ್ಮ ಹೆಸರು ಏನೋ ಇತ್ತಲ್ಲ, ನಿಮ್ಮ ಹೆಸರು ಇದೇನ್ರಿ? ಸಬೀನಾ ಪೌಡರ್ ಅವರೇ, ಇಷ್ಟು ಜಲ್ದಿ ನಮ್ಮ ಹೆಸರು ಮರ್ತು ಬಿಟ್ರೆ ಹೆಂಗೆ ನೀವು? ಒಂದೇ ಊರಿನವ್ರು ಇರ್ತೀವಿ, ಆಜಿಕ ಬಾಜಿಕ ಹೆಸರೇ ಮಾಡ್ತಾರೆ ಹೆಂಗೆ ನೀವು? ಮತ್ತು 4 ಮಂದಿಗೆ ಹೆಂಗೆ ಪರಿಚಯ ಮಾಡಿಸ್ಕೋತೀರಿ ಹಿಂಗೆ ನೆನಪು ಹೋಗಿಸ್ಕೊಂಡ್ರ? ಏನಂತ ಕರೆದ್ರಿ ನೀವು? ಸಬೀನಾ ಪೌಡರಾ ನಾನು?
ನಾನು ನಿಮ್ಗೆ ಹೇಳ್ತೇನು ನನ್ನ ಹೆಸರು ಸಬಿನಾ ಪೌಡ್ರ್ ಅದ ರೀ ಅಂತ. ಏನಂತ ಮಾತಾಡ್ತೀರಿ ಅಕ್ಕರೆ ನೀವು? ಕಾಮಿಡಿ ಮಾಡೋದು ಕಾಮಿಡಿ. ಅದು ಯಾಕೋ ಗೊತ್ತಿಲ್ಲ ಸಬಿನಾ, ನಿನ್ಗೆ ನೋಡಿದ್ರೆ ನನ್ನ ಮನಸ್ಸಿಗೆ ಕಾಮಿಡಿ ಮಾಡ್ಬೇಕು ಅನ್ನಿಸ್ತದ, ಅದಕ್ಕೆ ಕಾಮಿಡಿ ಮಾಡ್ದೆ. ನೀ ಏನು ತಪ್ಪು ತಿಳ್ಕೊಬೇಡ, ನಾನು ನಿನ್ನ ತಂಗಿ ಇದ್ದಂಗವ. ಹಂಗೆ ತಂಗಿ ಮಾತಿಗೆ ಯಾರು ಬೇಜಾರಾತಾರೇನು? ಏನು ತಪ್ಪು ತಿಳ್ಕೊಬೇಡ. ಅದು ಬಿಡು, ಆ ರಾಮಣ್ಣ ಹೋದನಲ್ಲ, ಅವನಿಗೆ ಯಾಕೆ ನೀ ರೊಕ್ಕ ಕೊಟ್ಟು? ಯಾಕೆ, ಏನು ಕೆಲಸ ಮಾಡಿಕೊಟ್ಟಾನ? ನಮ್ಮ ತಂಗಿ ಇದ್ರೂ ಹಿಂಗೆ ಕರ್ದಿಳು ಅಂತಂದ್ರೆ ನಾನು ಆಕಿಗೂ ಸುಮ್ಮನೆ ಬಿಡ್ತಿದ್ದಿಲ್ರಿ. ನಿಮ್ಗೆ ಈಗ ಹೇಳಾಗತ್ತೀನಿ ನಾನು, ನೀವು ನಮ್ದಕ್ಕೆ ಹೀಗೆಲ್ಲ ಕರೀಲಕ್ಕೆ ಹೋಗಬೇಡ್ರಿ. ಚಂದ ಮಾತಾಡೋದಿತ್ತು ಅಂತಂದ್ರೆ ಚಂದ ಮಾತಾಡ್ರಿ. ಅದು ಬಿಟ್ಟು ಪೌಡರ ಶಾಂಪೂ ಅಂತ ಅನ್ನೋದಿತ್ತು ಅಂತಂದ್ರೆ ನಮ್ಮ ಹೆಸ್ರಿಗೆ ಬರಬೇಡ್ರಿ ನೀವು, ಹೇಳತ್ತೀವಿ ನಾವು. ಒಂದೀಟು ಕಾಮಿಡಿ ಸಹಿಸಲ್ಲ ಈ ಹೆಣ್ಮಗಳು. ಎಂತ ಕಂತಿನಿಕಿ ಹಿಂಗಿದ್ರೆ ನಾ ಅಂತರೂ ಮತ್ತೆ ಹೆಚ್ಚಿಗೆ ಮಾಡಾಕಿ ಹೊರತು ಕಡಿಮೆ ಮಂತ್ರ ಮಾಡಲ್ಲ. ಮಾಡ್ತೀನಿ ತಡಿ. ನೀವು ಪಾಗಲಿದ್ದೀರಾ? ಒಬ್ಬರೇ ಮಾತಾಡ್ತೀರಲ್ಲ, ನೀವು ಪಾಗಲ್ಲ ಏನು? ಪಾಲಕ್ ಸೊಪ್ಪ? ಪಾಲಕ್ ಸೊಪ್ಪು ಮಾಡಿಲ್ಲ ನಾವು ಇವತ್ತು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಉದ್ದಿನ ಬೇಳೆ ಹಾಕಿ ಬೇಳೆ ಸಾರು ಮಾಡೀನಿ. ಪಾಲಕ್ ಮಾಡಿಲ್ಲವ. ಈ ಅವ್ರತ್ ಜೊತೆ ಮಾತಾಡೋದು ವೇಸ್ಟ್. ಇನ್ನು ನಾನು ಇಲ್ಲಿಂದ ಹೋಗಲೇಬೇಕು. ಸುಮ್ಮನೆ ನನ್ನ ತಲೆ ಬಿಸಿ ಮಾಡ್ತಾಳೆ ಈ ಹೆಣ್ಮಗಳು. ಏನು ಒಂದು ಮಾತು ಹೇಳಿಲ್ಲ ಕೇಳಿಲ್ಲ ನಡೆದೇ ಬಿಟ್ಟಳು. ಅಲ್ಲ, ಎಂದಿಲ್ದು ಕಂಡಿನಿ ಬರ್ರಿ ಚಾ ಕುಡೀರಿ ಅನ್ನೋದಿಲ್ಲ, ಏನಿಲ್ಲ. ಇಲ್ಲ ಮನೀರ ನೋಡಟ್ರೆ ಬರ್ರಿ ಅಂತನೂ ಕರೆಯಲುಗಳ. ಅಲ್ಲ, ರಾಮಣ್ಣಗೆ ರೊಕ್ಕ ಯಾಕೆ ಕೊಟ್ಟಳು ಅಂತನೂ ಹೇಳಿಲ್ಲ ಈಕಿನ ಬಾಯಿ ಹ್ಯಾಂಗೆ ಬಿಡಿಸ್ಲಿ ನಾನು? ಶಬು ಶಬು ನೋಡ್ರಿ, ನನಗೆ ಮನ್ಯಾಗ ಕೆಲಸ ಭಾಳ ಅದ ರೀ, ಅದಕ್ಕೆ ನಾನು ಹೋಗ್ಲಾಗತ್ತಿದ. ನಿಮ್ಮದು ಕೆಲಸ ನೀವು ಮಾಡ್ಕೋರಿ. ಹೌದೇನು? ಕೆಲಸದ ಏನು ನಿನಗೆ? ನನಗೆ ನೋಡಿ ಖಾಲಿ ಇದ್ದೀನಿ, ಕೆಲಸ ಇಲ್ಲ. ಮನ್ಯಾಗ ಆಳು ಕಾಳು ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ನನಗೆ ಆರಾಮ್ ಬರೀ ಉಂಡು ಓಡಾಡ್ತೀನಿ ನೋಡಿ ನಾನು. ನನಗೆ ಕೆಲಸ ಇಲ್ಲ ಮನ್ಯಾಗ. ನೀನೇ ಏನಾರ ಕೆಲಸ ಕೊಡ್ತೇನು ಮತ್ತು ನನಗೂ? ನನಗೆ ಸರಿಯಾಗಿ ಕನ್ನಡ ಬರಬೇಕಿತ್ತು, ನಾನು ನಿಮ್ಗೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ದೆ. ಏನು ಮಾಡೋದು, ಅಲ್ಪ ಸ್ವಲ್ಪ ಬರ್ತದ. ಅದ್ರಾಗ ನೀವು ಹೇಳೋದು ಏನು ಹೇಳತ್ತೀರಿ ಅಂಥೇಳಿ ಕರೆಕ್ಟು ತಿಳಿಯಲ್ಲ. ಹಾಗಾಗಿ ನೀವು ಏನೇನೋ ಅಂದುಬಿಡ್ತೀರಿ ಅಲ್ಲ. ಹೋಗಲಿ ಬಿಡು ಶಬು, ಸಿಟ್ಟಾಗಬೇಡ. ಅದು ನನಗೆ ಅಭ್ಯಾಸ ಅದ ಹಿಂಗೆ ಕಾಮಿಡಿ ಮಾಡೋದು, ಅದಕ್ಕೆ ಮಾಡ್ತೀನಿ, ಬೇಜಾರೇನು ಆಗಬೇಡ. ಇದು ರಾಮನಿಗೆ ಎದಕ್ಕೆ ರೊಕ್ಕ ಕೊಟ್ಟು? ಸರಿ ಹೋಗಲಿ ಬಿಡಿ. ರಾಮಣ್ಣ ಅವರು ಈ ಕಟ್ಟಿಗೆ ಎಲ್ಲ ಅವರೇ ತುಂಡು ಮಾಡಿಕೊಟ್ಟಿದ್ದು, ಅದಕ್ಕೆ ಅವರಿಗೆ ದುಡ್ಡು ಕೊಟ್ಟಿದ್ದು. ಏನು ಕಟ್ಟಿಗೆ ಕಡ್ದಿ ಸಲಿಂದು ಅವನಿಗೆ ರೊಕ್ಕ ಕೊಟ್ಟೆ? ನಮ್ಮ ಊರಾಗ ಹೆಣ್ಮಕ್ಕಳು ಕಟ್ಗೆ ಕಡಿದು ಅವರೇ ಇದು ಮಾಡ್ತಾರ. ನೀನು ಅಂಥದ್ರಾಗ ರೊಕ್ಕ ಕೊಟ್ಟು ಕಟ್ಗೆ ಕಡಿಸಿದಂತಂದ್ರೆ ಗುಣವ. ಮತ್ತು ನನಗೆ ಹೇಳಬೇಕು ಬೇಡ, ನಾನೇ ನಿನಗೆ ಕಟ್ಗೆ ಕಡಿದು ಕೊಟ್ಟು ಮತ್ತು ಚಂದ ಅವನಂಗೆ ಜೋಡಾಸಿ ಇಟ್ಟು ಹೋತಿದ್ದ. ಮತ್ತು ಅವನಕಿನ್ನ ಒಂದು 50 ರೂಪಾಯಿ ಕಮ್ಮಿ ತೊಗೋತಿದ್ದ. ಎಷ್ಟು ಕೊಟ್ಟೆ ಅವನಿಗೆ ರೊಕ್ಕ? ಅವರಿಗೆ ನಾನು ಮೊದಲು 500 ರೂಪಾಯಿ ಹೇಳಿದ್ದ, ಆಮೇಲೆ ಅವರು ಕೆಲಸ ಚಲೋ ಮಾಡಿದ್ದಕ್ಕೆ 700 ರೂಪಾಯಿ ಕೊಟ್ಟೀನಿ. ಏನು 700 ರೂಪಾಯಿ? ಯವ್ವ, 700 ರೂಪಾಯಿ ಕೊಟ್ಟ್ಯಾ? ಇಷ್ಟು ಕಟ್ಟಿಗೆ ಕಡ್ದಿದ್ದಕ್ಕೆ 700 ರೂಪಾಯಿ ಕೊಟ್ಟೆ ಅವನಿಗೆ? ಯವ್ವ ತಾಯಿ, ನನಗೆ ನೀವೊಂದು ಮಾತು ಹೇಳಿದತ್ತಂದ್ರೆ ನಾನು ನಿನಗೆ 300 ರೂಪಾಯಿಗೆ ಕಟ್ಟಿಗೆ ಕಡ್ದು ಕೊಡ್ತಿದ್ದ ಅಲ್ಲೇವಾ? ನೀ ಅವನಿಗೆ 700 ರೂಪಾಯಿ ಕೊಡ್ಲಕ್ಕೆ ಹೋದಿ? ಸಬೇನಾ, ಇನ್ಮೇಲೆ ನಿನಗೆ ಕಟ್ಗೆ ಬೇಕಾಯ್ತಂತಂದ್ರು ನಾನಿಗೆ 300 ರೂಪಾಯಿದಾಗೆ ಎಲ್ಲ ಕಡಿದು ಜೋಡಾಯಿಸ್ಕೊಡ್ತೀನಂತ. ಇನ್ಮೇಲೆ ನೀನು ರಾಮಣ್ಣಗೆ ಹೇಳಕ್ಕೆ ಹೋಗಲೇಬೇಡ. ಏನು ನಿನಗೆ ದುಡ್ಡು ಉಳಿತದ, ನನಗೂ ಒಂದು 4 ದುಡ್ಡು ಬಂದಂಗೆ ಆಗ್ತದೆ ವಾ ತಾಯಿ. ನಾನೇ ಕಡ್ದು ಕೊಡ್ತೀನಂತ ನೆಕ್ಸ್ಟ್ ಟೈಮ. ನೀನು ಬೇರೆದವ್ರಿಗೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡವ. ಇಲ್ಲ ರೀ, ಹಂಗೆ ಮಾಡೋಕ್ಕೆ ಬರಲ್ಲ. ಪಾಪ ಮನುಷ್ಯ ಎಷ್ಟು ಖುಷಿಯಿಂದ ಹೋದರು. ನೆಕ್ಸ್ಟ್ ಟೈಮ್ ನನಗೆ ಹೇಳ್ರಿ ಅಕ್ಕೋರೆ, ನಾನೇ ಮಾಡ್ತೀನಿ ಅಂತ ನಾನು ಅವರಿಗೆ ಹೇಳೋದು. ನೀವು ಬೇರೆ ಎಲ್ಲಾದರೂ ಕೇಳಿ, ನಾನು ಅವ್ರಿಗೇ ಕಟ್ಗೆ ಕಡಿಯೋಕ್ಕೆ ಪರ್ಮನೆಂಟ್ ಅಂತ ಹೇಳೀನಿ. ಅವ್ರ ಕಡೆಯಿಂದನೇ ನಾನು ಕಟ್ಗೆ ಮಾಡಿಸ್ಕೊಳ್ಳೋದು. ನೀವು ಬೇರೆ ಎಲ್ಲಾದರೂ ನೋಡಿ. ನೀ ಏನು ನನಗೆ ಪರ್ಮನೆಂಟ್ ಕಟ್ಗೆ ಕಡೆಗೆ ಅಂತ ತಿಳ್ಕೊಂಡಿದ್ಯಾ ಏನು? ಬೇರೆ ಕಡೆಗೆ ನೋಡ್ಕೊರಿ ಅಂತ. ನಾನು ದಿನ ಅವ್ರವ್ರ ಮನೆ ಕಟ್ಗೆ ಕಡ್ಲಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡೆ ಏನು? ನಾನು ಇಲ್ಲಿ ಕಟ್ಗೆ ಕಡ್ದಿದ್ದಕ್ಕೆ ಇಷ್ಟು ರೊಕ್ಕ ಕೊಟ್ಟಿದ್ದಲ್ಲ, ಅದಕ್ಕೆ ನಾನೇ ಮಾಡ್ತೀನವ ಅಂತ ಕೇಳ್ದೆ ನಿನಗೆ. ನಮ್ಮ ಊರಾಗ ಯಾರು ರೊಕ್ಕ ಕೊಟ್ಟು ಕಟ್ಗೆ ಕಡಿಸ್ಕೋತಾರೆ ಬಿಡು, ನಿನಗೆ ಬಿಟ್ಟು. ನೀ ಅಂದ್ರೆ ಇದ್ದಾಕಿದ್ದಿ, ಅದಕ್ಕೆ ನಿನ್ನ ಕೈಲಿ ಆಗಲ್ ಕಾಣಿಸ್ತದ, ಕಟ್ಗೆ ಕಡಿಸ್ಕೊಂಡಿದ್ದಿ. ಇದು ಒಂದೇ ಮನೆ,
ಈಗ ಯಾರು ಹಿಂಗೆ ಕಟ್ಗೆ ಕಟ್ಟಿಸ್ಕೊಂಬಲ್ಲಗರೇ ಬಾ ನಾನು ಸುಮ್ಮ ಸಾಚಿಕೆ ಕೇಳ್ದೆ ನೀ ನೋಡಿದ್ರು ಬೇರೆ ಕಡೆ ಹೋರಿ ಅಂತ ಹೇಳಕತ್ತಿದೆ. ಇಲ್ಲಿ ತಗೋ, ಏನು ಬೇಕಾಗಿಲ್ಲ, ಅವನ ಕೈಲೆ ಕಡಿಸ್ಕೊ ಕಟ್ಗೆ, ನಾ ಇನ್ನು ಬರ್ತೀನಿ. ಸರಿ, ನೀವು ಮೊದಲು ಇಲ್ಲಿಂದ ಹೋಗ್ಬಿಡ್ರಿ. ತಾಯಿ ಹೋಗ್ತೀನಿ ತಗೋ, ನನ್ನ ಪಾಡಿಗೆ ನಾ ರೋಡ್ ಮೇಲೆ ನಿಂತೀನಿ, ನಿನಗೇನು ಕಷ್ಟ ಆಗ್ಲಾಗತ್ತದ? ನಿನ್ನೆ ಹೋಗು, ಅದೇನೋ ಕೆಲಸ ಅದ ಅನ್ನತ್ತಿದಿ, ಹೋಗು ಕೆಲಸ ಮಾಡ್ಕೊ ಹೋಗು. ನೀ 4 ಮಂದಿಗೆ ಹಚ್ಕೊಬೇಕಿ ಇಲ್ಲ ಬಿಡು, ನೀ ಯಾರಿಗೆ ಹಚ್ಕೊಂಡು ಹೊಂದ್ಕೊಂಡು ಹೋಗಪ್ಲೇ ಇಲ್ಲ. ನಾನು ಏನೋ ಹಚ್ಕೊಳಕ್ಕೆ ಬಂದ, ನೆರೆ ಮನೆಗೆ ಹೋಗ್ಲಿ ಬಿಡು ಅಂತ ಮಾತಾಡ್ಸಕ್ಕೆ ಬಂದ. ನೀ ಏನು ಹಚ್ಕೊಂಬಲ್ಲ ಬಿಡು, ನಮ್ಮ ಗೌರಕ್ಕನ ಹಿಂದೆ ಬಿಡು. ನಮ್ಮ ಗೌರಕ್ಕನ ನೋಡಿ ಕಲಿಯುವಂತಟಕ್ಕೆ ಮಂದಿ ಸಂಗಟ ಹೆಂಗೆ ಮಾತಾಡಬೇಕು ಹೆಂಗಿಲ್ಲ ಅನ್ನೋದು. ನೀ ಹಿಂಗೆ ಮಾಡ್ಲಕತ್ತಂದ್ರೆ ಯಾಕಾಗಿನೂ ಬರಲ್ಲ ನಿಮ್ಮ ಮನೆಗೆ. ಊರಾಗಿದ್ದ ಬಳಕ 4 ಮಂದಿಗೆ ಹಚ್ಕೋಬೇಕಾಗ್ತದ. ನಿನ್ನಂಗೆ ಮಾಡಿದ್ರೆ 3 ಮದನಿಗೆ ಹೋಗ್ಬೇಕಾಗ್ತದ, ಊರು ಗಂಟು ಮುಟ್ಟೆ ಕಟ್ಕೊಂಡು ಊರು ಬಿಟ್ಟು. ನಾವಳೆ ಈಕಿನ ಸಂಗಟ ಮಾತಾಡ್ಕೊಂಡು ನಿಂತ ಕಡೆ ನಾನು ಗೌರಕ್ಕನ ಮನೆಗೆ ಹೋಗ್ಲಾಗತ್ತಿದ, ಸುಮ್ಮ ಹೋಗಲ್ ಬಿಟ್ಟು ನನಗೂ ಇದು ಹೊಸ ಬರಿ ಬೇಕಿತ್ತೇನೋ. ನಾವಳೆ ಈ ಹೆಂಗ್ಸಿಂಗ್ ಮಾತಾಡ್ಕೊತ ನಿಂತ. ಇನ್ಮೇಲೆ ಈಕಿನ ಹೆಸರಿಗೆ ಹೋಗೋದು ಬೇಡ. ಎಷ್ಟಂತ ಮಾತಾಡಿ ಹೋಗ್ಬಿಟ್ಟವ್ರು ಇವರು. ಅಲ್ಲ, ನಾನೇನು ಇವ್ರ ಮನೆಗೆ ಹೋಗಿ ಇವ್ರ ಮನೆದು ಅನ್ನ ತಿಂದಿನಿ ಹೀಗೆಲ್ಲ ಇವರು ಬೈಲಕ್ಕ? ತಾನೇ ಬಂದರು, ತಾನೇ ಮಾತಾಡಿಸಿದ್ರು, ತಾನೇ ಸಿಟ್ಟು ಮಾಡ್ಕೊಂಡು ಹೋದರು. ಎಂಥ ಜನಪ್ಪ ಇವರು. ನನಗಿನ್ನ ಕನ್ನಡ ಸರಿಯಾಗಿ ಬರಬೇಕಿತ್ತು. ಈಕಿಗೆ ಚಂದ ಮಾಡಿಬಿಡ್ತಿದ್ದ, ನಾನು ನಿಂತ ಜಾಗ ಮರಿಬೇಕಿತ್ತು ಆಕಿಗೆ. ಹಂಗೆ ಮಾಡ್ತಿದ್ದ, ಉತ್ತರ ಹಂಗೆ ಕೊಡ್ತಿದ್ದ. ಆದರೆ ಏನು ಮಾಡಲಿ, ನನಗೆ ಕಂಪ್ಲೀಟಾಗಿ ಕನ್ನಡ ಒಂದು ಬರವಲ್ಲ. ಆಕೆ ಏನೇನು ಅಂದಳು ಅಂತಲೂ ನನಗೆ ಸರಿಯಾಗಿ ಅರ್ಥನೂ ಆಗಲಿಲ್ಲ. ಇರಲಿ, ಇನ್ನೊಂದು ಸರಿ ನನಗೆ ಏನಾರು ನನ್ನ ಹೆಸರಿಗೆ ಬರಲಿ, ಆಕೆ ಸರಿಯಾಗಿ ಪಾಠ ಕಲಿಸ್ತೀನಿ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ಕತೆಗೆ ಒಂದು ಲೈಕ್ ಕೊಡ್ರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಭಾಳ ಗ್ಯಾಪ್ ಕೊಟ್ಟಿದ್ದಕ್ಕೆ ವ್ಯೂಸ್ ಎಲ್ಲ ಕಡಿಮೆ ಆಗಿಬಿಟ್ಟವ್ರಿ. ಇನ್ಮೇಲೆ ಕಂಟಿನ್ಯೂ ಆಗಿ ಕತೆ ಮಿಸ್ ಮಾಡಲಾರ್ದೆ ಕಂಟಿನ್ಯೂ ಆಗಿ ಹಾಕ್ಲಾಕತ್ತೀನಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಆದಷ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.